ಜೆ ಶೂಟ್. CHEGU. ಈ ಹೆಸರೇನು ಜಪಾನ್ ಅವ್ರ ಥರ ಇದೆ. ಇವತ್ತು ಹೊಸ ACP ಬರ್ತಾ ಇದ್ದಾರೆ. ಈ ಚಿಕ್ಕ ವಯಸ್ಸಿಗೆ IPS ಆಗ್ಬಿಟ್ಟಿದ್ದಾರೆ. ಯಂಗೆಸ್ಟ್ IPS ಆಫೀಸರ್. ಕಾನ್ಸ್ಟೇಬಲ್ ಇಂದ ASI, ASI ಇಂದ SI, SI ಇಂದ ಇನ್ಸ್ಪೆಕ್ಟರ್ ಆಗೋದಕ್ಕೆ ನಂಗೆ ಇಷ್ಟೆಲ್ಲ ವರ್ಷ ಬೇಕಾಯ್ತು. ಸಡನ್ ಆಗಿ ಎಜುಕೇಶನ್ ಮುಗಿಸ್ಬಿಟ್ಟು ABCDನ ಓದ್ಬಿಟ್ಟು IPS ಆಫೀಸರ್ ಆಗ್ತಾರೆ. ಆಮೇಲೆ ನಮ್ಮ ಹತ್ರ ಬಂದ್ಬಿಟ್ಟು ಇದೇ ಹೇಗೆ ಸರ್ ಅದೇ ಹೇಗೆ ಸರ್ ಅಂತ ನಮ್ಮನ್ನೇ ಕೇಳ್ತಾ ಇರ್ತಾರೆ. ಎಷ್ಟೇ ಆದ್ರೂ ಎಕ್ಸ್ಪೀರಿಯನ್ಸ್ ಅಲ್ವಾ ಸರ್? ಇಷ್ಟಕ್ಕೂ ಏನೋ ಈ ಹೆಸರು ಇವ್ರು ಖಂಡಿತವಾಗ್ಲೂ ಚೈನಾದವರೇ ಸರ್. ಮಾನ್ರಾ ಯಾರು? ACP ಸರ್. ಒಳಗೆ ಬನ್ನಿ. ಮ್ಯಾಚ್ ಬಾಕ್ಸ್ ಬನ್ನಿ. ಬೇಕಿಪಟ್ಟ ಬೇಗ. ನೀನು ಇಲ್ಲೇ ಇರು. ನೀವು ಬರೋದಕ್ಕೆ ಲೇಟ್ ಆಗುತ್ತೆ ಅನ್ಕೊಂಡು 10 ನಿಮಿಷದಲ್ಲಿ ಸ್ಟಾಪ್ ಎಲ್ಲ ಅಸೆಂಬಲ್ ಆಗಬೇಕು. ಸೆಲ್ ಫೋನ್ ಮತ್ತು ವೆಫನ್ ಸಮೇತ. ಸರ್ ಕಿವಿ ಕೇಳಿಸಲ್ವಾ? ನನ್ನ ಹೆಸರು ಚೆಗೆವಾರ ಅಂತಂದರೆ ಯಾರು ಗೊತ್ತಾ? ಎಲ್ಲೋ ಅರ್ಜೆಂಟೀನಾ ಅನ್ನೋ ದೇಶದಲ್ಲಿ ಹುಟ್ಟಿ ಅಸ್ತಮಾದಿಂದ ಹುಟ್ಟಿ ಮೆಡಿಸಿನ್ ಕಂಪ್ಲೀಟ್ ಮಾಡಿಕೊಂಡು ಕುಷ್ಠರೋಗದಲ್ಲಿ ಬಳಲುತ್ತಿರೋರಿಗೆಲ್ಲ ಚಿಕಿತ್ಸೆ ಕೊಡಬೇಕು ಅಂತ ಮೋಟರ್ ಸೈಕಲ್ ಮೇಲೆ ಹತ್ಕೊಂಡು 1000 ಕಿಲೋಮೀಟರ್ವರೆಗೂ ಪ್ರಯಾಣ ಮಾಡಬೇಕಾದ್ರೆ ಅಮೆರಿಕ ಆಧಿಪತ್ಯದಲ್ಲಿ ಬದುಕ್ತಿರುವಂಥ ತಮ್ಮ ಪ್ರಜೆಗಳಿಗೋಸ್ಕರ ಗನ್ನನ್ನು ಹಿಡ್ಕೊಂಡು ಕ್ಯೂಬಾ ದೇಶಕ್ಕೆ ಸ್ವಾತಂತ್ರ್ಯ ತಂದು ಪದವಿ ಕೊಟ್ರೆ ಬೇಡ ಅಂಥೇಳಿ ಬಲವಿಯಾ ಅನ್ನೋ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡೋಣ ಅಂತ ಹೇಳಿ ಮತ್ತೆ ಗನ್ನನ್ನು ಹಿಡ್ಕೊಂಡ್ರೆ ಕೊನೆ ಉಸಿರಿರುವವರೆಗೂ ಹೋರಾಡಿ ಚರಿತ್ರವನ್ನೇ ಮತ್ತೆ ಬರೆಸಿರುವಂಥ ವೀರ ಅವನು ಚೆಗೆವಾರ್. ಅಟೆನ್ಷನ್, ನ್ಯಾಷನಲ್ ಆಂಥಮ್. ಪಂಜಾಬ್ ಸಿಂಧ್ ಗುಜರಾತ್. ಸರ್ ಯಾಕೆ ಬಂದಿದ್ದು ಸರ್? ಎನ್ಕೌಂಟರ್ ಮಾಡೋದಿಕ್ಕೆ. ಈ ಮುಂಚೆ ಯಾವತ್ತು ಮಾಡಿಲ್ವಾ? ಇವತ್ತು ಮಾಡ್ತೀರಾ? Manra? Yes, sir. Cover. Cover. Okay. Sir.
ಯಾಕೆ ಹುಡುಗಿರ್ ಥರ ಅಳ್ತಿದ್ಯಾ? ಗೊತ್ತಾಗೋದು. ಚೂತ್ಯಾ. ಏಯ್ ಮನ್ರಾ, ಸರ್ ಇವಾಗ ಏನು ಹೇಳ್ತಿದ್ದ ಅವನು? ಸತ್ತು ಹೋಗ್ಬಿಟ್ಟ ಸರ್. ಸತ್ ಹೋಗಿದಾನಂತೆ ಗೊತ್ತು, ಸಾಯಕ್ ಮುಂಚೆ ಏನು ಹೇಳ್ದ ಅವನು? ಬೈದ್ರು ಸರ್. ಏನಂತ? ಚೂತಿಯ ಅಂದ್ರು ಸರ್. ಚೂತಿ ಅಂತ ನನ್ನ ಮಗನ ನನಗೆ ಚೂತಿ ಅಂತೀಯಾ? ನನ್ನ ಹೆಸರು ಅಪ್ಪಾರಾವ್, ಅವನು ಸೂರ್ಯ. ತಂದೆ ನಾನು ಹುಟ್ಟೋಕೆ ಮುಂಚೆನೇ ದೇವ್ರ ಪದ ಸೇರಿದ್ರು. ಅಮ್ಮ ನಂಗೆ ಕಷ್ಟಪಟ್ಟು ಓದಿಸಿದ್ರು. ಡೈಲಿ ಶಾಲೆ ಮನೆ ಅಂತ ಓಡಾಡ್ತಿದ್ದ ನನ್ನ ಲೈಫಲ್ಲಿ ಒಂದು ಹೊಸ ಎಂಟ್ರಿ ಆಗುತ್ತೆ. ಸೂರ್ಯ ನನ್ನ ಬೆಸ್ಟ್ ಫ್ರೆಂಡ್. ಒಬ್ಬ ಸಾಧಾರಣ ವ್ಯಕ್ತಿಗೆ ಚೆಗೆವೆರ ಆಫೀಸರ್ ಆಗಿ ಮಾಡಿರೋನು. ನನ್ನ ಇನ್ಸ್ಪಿರೇಷನ್, ನನ್ನ ಹೀರೋ. Boxing is my passion. IPS is responsibility. ಮತ್ತೆ ಎಲ್ಲಿ ಹೋಗ್ತಿದ್ಯೋ? ಓದ್ಕೊಳ್ಳಲ್ವೇನೋ? ಆಟ ಆಡಕ್ಕಮ್ಮ. ಸೂರ್ಯ ನನ್ಗೋಸ್ಕರ ಯಾವಾಗ್ಲೂ ಸೂರ್ಯ ಅಂತಿರ್ತೀಯ. ಒಂದ್ಸರಿ ಮನೆ ಕರ್ಕೊಂಡ್ ಬಾ. ಹೆಸರು ಮಾತ್ರ ಕೇಳಿದೀನಿ, ನೋಡೇ ಇಲ್ಲ. ನಾನು ಅಮ್ಮಗ್ ಸುಳ್ಳು ಹೇಳ್ದೆ. ಸೂರ್ಯ ನನ್ನ ಬೆಸ್ಟ್ ಫ್ರೆಂಡ್, ಆದ್ರೆ ಅವನಿಗೆ ನಾನು ಯಾರು ಅಂತಾನೂ ಗೊತ್ತಿಲ್ಲ. ನಾನು ಗೌರ್ಮೆಂಟ್ ಸ್ಕೂಲ್, ಅವನು ಪ್ರೈವೇಟ್ ಸ್ಕೂಲ್. ನಾನು 3rd ಕ್ಲಾಸ್, ಅವನು 10th ಕ್ಲಾಸ್. ಅವನು ಓದೋದ್ರಲ್ಲಿ ಫಸ್ಟ್, ಆಟ ಆಡೋದ್ರಲ್ಲಿ ಫಸ್ಟ್, ಫೈಟಿಂಗಲ್ಲೂ ಫಸ್ಟ್. ಅವನ ಹತ್ರ ಒಂದು ಒಳ್ಳೆ ಸೈಕಲ್ ಇದೆ. ಅವನಿಗೊಂದು ಗರ್ಲ್ ಫ್ರೆಂಡ್ ಇದ್ದಾಳೆ. ಅವನ ಪ್ರತಿ ವಸ್ತುಗಳ ಮೇಲೆ ಈ ಸ್ಟಿಕ್ಕರ್ ಇರುತ್ತೆ. ಡೈಲಿ ಅವನಿಗೋಸ್ಕರ ನಾನು ಗ್ರೌಂಡ್ಗೆ ಹೋಗ್ತೀನಿ, ಯಾಕಂದರೆ ಅವನು ಯಾವತ್ತಾದರೂ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಬೋದು ಅಂತ ಆಸೆಯಿಂದ. ಅದು 6. ಔಟ್ ಅಮ್ಮ. ಅಲ್ಲಿ ನೋಡಿ ನೀನು ಕಾಲಿನ ಪಾದ. ಅದೆಲ್ಲ ಗೊತ್ತಿಲ್ಲ, ನೀನು ಔಟು, ಸುಮ್ಮನೆ ಆಚೆ ಹೋಗು. ಸರಿ, ಆ ಹುಡುಗ ನೋಡಿದಾನಲ್ವಾ, ಆ ಹುಡುಗನ ಕೇಳೋಣ. ಅವ್ನು ಔಟ್ ಅಂದರೆ ಔಟ್ ಹೇಳ್ತೀನಿ. ಬಾ ಕೇಳೋಣ. ಏ ಹುಡುಗ, ಅದು 6 ತಾನೇ? ಔಟ್. ನಿಜ ಹೇಳಿ ಸೂರ್ಯ ಮುಖದಲ್ಲಿ ಆನಂದ ನೋಡೋಕ್ಕಿಂತ ಸುಳ್ಳು ಹೇಳಿ ಅವನ ಮನಸ್ಸಲ್ಲಿ ಉಳಿಯೋದೇ ನಂಗೆ ತುಂಬ ಮುಖ್ಯವಾಗಿತ್ತು. ಇದೇ ಮೊದಲ ಬಾರಿ ನಂದು ಒಂದು ಮುಖ ಪರಿಚಯವಾಗಿತ್ತು. ಸರ್, ನಾನು 29 ವರ್ಷದ ಸರ್ವಿಸಲ್ಲಿ ಇವತ್ತೇ ನಾನು ಪೊಲೀಸಾಗಿ ನಡ್ಕೊಂಡಿದ್ದು ಸರ್. ಎನ್ಕೌಂಟರ್ ಫಿಲಮಲ್ಲಿ ನೋಡಿದ್ ಬಿಟ್ರೆ ನನ್ನ ಗನ್ನಲ್ಲಿ ಬುಲೆಟ್ ಇದೆ ಅನ್ನೋದನ್ನೇ ಮರ್ತೋಗಿದ್ದೆ ಸರ್. 29 ವರ್ಷ ಎಕ್ಸ್ಪೀರಿಯನ್ಸಾ? ನೋಡಿದ್ರೆ ತುಂಬಾ ಹೆಂಗ್ ಅನಿಸ್ತಿಲ್ಲ ಮೋಹನ್ ರಾವ್? ಹೆಂಗೇನಲ್ಲ ಸರ್, ಇನ್ನೊಂದು 6 ತಿಂಗಳಲ್ಲಿ ರಿಟೈರ್ ಆಗ್ಬಿಡ್ತೀನಿ ಸರ್. ನೀವು ಇಲ್ಲಿ ಬರೋದಕ್ಕೂ ಮುಂಚೆ ಯಾವ ಮೆಡಲು ಏನು ಸಿಗಲ್ಲ ಅಂತ ಅನ್ಕೊಂಡಿದ್ದೆ ಸರ್. ಹಾಗೆ ಹೇಳ್ತೀಯಾ? 200% ಎನ್ಕೌಂಟ್ರ
ಇಷ್ಟಕ್ಕೂ ಏನಂತ ಅನ್ಕೊಂಡಿದ್ಯಾ? ಬೆಳಿಗ್ಗೆ ಅಪಾಯಿಂಟ್ಮೆಂಟ್ ಸಿಗ್ತಿದ್ದಾಗ ಮಧ್ಯಾಹ್ನ ಎನ್ಕೌಂಟರ್ ಆದ್ರೇನು? ನಿನಗೇನಾದ್ರೂ ಸ್ಕ್ರೂ ಲೂಸಾ? ಯಾರು ಪರ್ಮಿಷನ್ ತಗೊಂಡಿದ್ಯಾ? ನಿನ್ಗೆ ಯಾರು ಪರ್ಮಿಷನ್ ಸರ್ ಕೊಟ್ಟಿದ್ದು? ಶಫಿ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಸರ್. ಹೌದಾ? ಕೋರ್ಟಲ್ಲಿ ಹೇಳಿ ಪ್ರೂವ್ ಮಾಡ್ಕೊಳ್ಳಿ. ನೀವಿಬ್ರು ಸಸ್ಪೆಂಡೆಡ್. ನಿನಗೇನಾದ್ರೂ ಬುದ್ಧಿ ಬೇಡವಾ? ಕಾನ್ಸ್ಟೇಬಲ್ ಇಂದ ಈ ಪೊಸಿಷನ್ ಬಂದಿದ್ಯಾ? ನಿನಗೆ ಗೊತ್ತಿಲ್ಲ ಡಿಪಾರ್ಟ್ಮೆಂಟ್ ಹೇಗೆ ವರ್ಕ್ ಮಾಡುತ್ತೆ ಅಂತ? ನೀನು ಹಾಗೆ ಮಾಡೋದಾ? ಸರ್ ಅದು ಗೆಟ್ ಔಟ್. ನಿಮ್ ವೆಪನ್ಸ್ ನ ವೆಹಿಕಲ್ ನಲ್ಲಿ ಬಿಟ್ಟು ನೀವು ಹೋಗ್ತಾ ಇರ್ರಿ. ಬಸ್ಸಲ್ಲಿ ಸಿಗರೆಟ್ ಸೇದ್ಬೋದು, ಆಚೆ ಹೋಗಿ. ಮೋಹನ್ ರಾವ್, ನಾನು ಯಾರಂತ ಹೇಳಿ. ಸಾಯಿಸ್ಬಿಡಿ ಸರ್. ಸಸ್ಪೆಂಡ್ ಆಗಿದ್ರೆ ಯಾಕೆ ಈ ತರ ಮಾಡ್ತಾ ಇದ್ದೀರಾ ನೀವು? ಏನ್ ಫ್ರಸ್ಟ್ರೇಟ್ ಆಗ್ತಿದ್ದೀರಾ? ಇವತ್ತಂತೂ ನನ್ನ ಟೈಮೇ ಚೆನ್ನಾಗಿರಲಿಲ್ಲ ಸರ್. ನನ್ನ ಮಗಳು ಮದುವೆ ಇದೆ ಸರ್. ಒಂದ್ 6 ತಿಂಗಳು ಕಷ್ಟಪಟ್ಟಿದ್ರೆ ಕಲೆಕ್ಷನ್ ಮಾಡಿ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಬೇಕು ಅನ್ಕೊಂಡಿದ್ದೆ. ಎಲ್ಲ ನನ್ನ ಕರ್ಮ. ಇಷ್ಟೊತ್ತೇನು ಹೇಳಿದ್ರಿ? ಆಹಾ ಓಹೋ ನಾವು ಹಂಗೆ ಹಿಂಗೆ ಅಂತ. ನಿಮ್ಗೇನ್ ಸರ್, ಇನ್ನು ವಯಸ್ಸಿದೆ, ತುಂಬಾನೇ ಸರ್ವಿಸ್ ಇದೆ. ನಿಮ್ಗೊಂದೆರಡು ಬುಲೆಟ್ ಬೀಳ್ಲಿ, ನೀವೇ ಕೂಲ್ ಆಗಿ ಕಲೆಕ್ಷನ್ ಅಂತ ಶುರು ಮಾಡ್ತೀರಾ. ಆದ್ರೆ ನನ್ನ ಪರಿಸ್ಥಿತಿ ಇನ್ನು 6 ತಿಂಗಳು ಅಂದ್ರೆ ಜಸ್ಟ್ 180 ದಿನಗಳು. ಅದ್ರಲ್ಲಿ ಇದು ಬೇರೆ ವೇಸ್ಟ್ ಆಗೋಯ್ತು. ಅಯ್ಯೋ ನೀವೇನು ಟೆನ್ಷನ್ ತಗೊಂಬೇಡಿ ಮೋಹನ್ ರಾವ್. ಇವಾಗ ನಾವು ನನ್ನ ಫ್ರೆಂಡ್ನ ಮೀಟ್ ಆಗಕ್ಕೆ ಹೋಗ್ತಿದ್ದೀವಿ. ಅವ್ನು ನೋಡ್ಕೋತ ನಮ್ಮ ಜಾಬ್ ಬಗ್ಗೆ ಎಲ್ಲ. ಇಲ್ಲಿ ನೋಡಿ, ಈಗ ಅವನಿಗೆ ಫೋನ್ ಮಾಡ್ತಿದ್ದೀನಿ. ಹೌದಾ ಸರ್? ಯಾರು ಸರ್ ನಿಮ್ಮ ಫ್ರೆಂಡು? ಪೊಲಿಟಿಷಿಯನ್? ಕಮಿಷನರ್ ಹತ್ರ ಮಾತಾಡ್ತಾರಾ? ಹೇ ಬೇಬಿಸಿ. ಅಣ್ಣ ಇಲ್ಲಿ ಕೇಳಿ ಅಣ್ಣ, ತುಂಬಾ ತೊಂದರೆ ಆಗ್ಬಿಟ್ಟಿದೆ ಅಣ್ಣ. ಆ ಆಫೀಸರ್ ನನ್ನ ಮಗ ಸಸ್ಪೆಂಡ್ ಮಾಡ್ಬಿಟ್ಟ ಅಣ್ಣ. ತುಂಬಾ ಗೇಮ್ ಆಡ್ತಾ ಇದೀಯಾ ಗೌಡ? ಹೌದಣ್ಣ, ತುಂಬಾನೇ ಗೇಮ್ ಆಡ್ತಾ ಇದ್ದಾನೆ ಅಣ್ಣ. ಅಣ್ಣ ನಿಜ ಹೇಳ್ಬೇಕು ಅಂದ್ರೆ SP ಅವರೇ ಆಫೀಸರ್ನ ರೆಕಮೆಂಡ್ ಮಾಡಿ ಪೋಸ್ಟಿಂಗ್ ಮಾಡಿಸಿದ್ರು ಅಣ್ಣ. ಏಯ್, ನೀನು ಓಟಿಗೋಸ್ಕರ ಜನಗಳಿಗೆ ಸುಳ್ಳು ಹೇಳಿ ಹೇಳಿ ಲಾಜಿಕ್ ಇಲ್ದೇ ಇರೋ ಅಂತ ಬಂಡಲ್ ಮಾತುಗಳನ್ನ ಆಡ್ತಾ ಇದೀಯಾ? ಅಮ್ಮನ ಅಣ್ಣೆ. ಸತ್ತೋಗಿರೋ ಅಮ್ಮನ ಎಷ್ಟು ಸಲ ಸಾಯಿಸ್ತೀಯೋ? ದೊಡ್ಡ ನನ್ನ ಮಗನೇ, ಕಲ್ ಕಾಂಪೌಂಡ್ ಮೇಲೆ ಇದ್ದವನ್ನ ಕುರ್ಚಿ ತಂಗ ಕರ್ಕೊಂಬಂದು ಕೂರ್ಸಿದ್ದೀನಿ. ಅಂತವನಿಗೆ ಕುರ್ಚಿ ಮೇಲಿಂದ ಇಳಿಸಿ ಪಾತಾಳ ಕಳ್ಸಕ್ಕಾಗಲ್ವಾ? ಅಣ್ಣ ಯಾರೋ ನಿನಗಣ್ಣ? ಇಡೋ ಫೋನು. ಆ ಗೌಡ ಡ್ರಾಮಾ ಮಾಡ್ತಾ ಇದ್ದಾನೆ. ಅವನ ವಿಷಯನ ಬರೋ ಎಲೆಕ್ಷನ್ ಅಲ್ಲಿ ನೋಡ್ಕೊಳ್ಳೋಣ. ಮಧುರೈಗೆ ಫೋನ್ ಮಾಡು. ಮತ್ತೆ ಇನ್ನೊಬ್ಬ ಪೊಲೀಸ್ಗೆ ಇಂಥ ಆಲೋಚನೆ ಕನ್ಸಲ್ಲೂ ಕೂಡ ಬರಬಾರ್ದು. ಶಾಸ್ತ್ರಿ ಅವರಿಗೆ ಸ್ಕೆಚ್ ರೆಡಿ ಮಾಡೋದಕ್ಕೆ ಹೇಳೋ. ಹೊರಡ್ತಾ ಇದ್ದೀನಿ. ರೊಮ್ಯಾನ್ಸ್ ಮಾಡಿದ್ ಸಾಕು, ಬೇಗ ಎಸಿ. ಹೈದ್ರಾಬಾದಿಗೆ ಹೋಗ್ತಿದ್ದೀವಿ. ಅಲ್ಲಿ ಎಷ್ಟು ಜನನ ಸಾಯಿಸ್ತೀರಾ ಸರ್? ನಿನ್ನೂ ಸೇರ್ಸೇನಾ?